ಕೋರಿ ಹೇಳೋದು ವಿದ್ಯಾಭ್ಯಾಸ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಏನಕ್ಕೆ ಅಂತಂದ್ರೆ ನಮಗೆ ಅವಾಗ ನಾವು ಅಪ್ಪ ಅಮ್ಮ ಎಲ್ಲ ಹೊಡೆದು ಬಡ್ದು ಓದಿಸ್ತಾ ಇರ್ಬೇಕಾದ್ರೆ ಅವಾಗ ಅರ್ಥ ಆಗ್ತಾ ಇರಲಿಲ್ಲ ಏನಕ್ಕೆ ಇಷ್ಟೊಂದು ಇಂಪಾರ್ಟೆಂಟ್. ಬಟ್ ಈಗ ಒಳ್ಳೆ ಕೆಲಸ ಸಿಕ್ಕಿದ್ಮೇಲೆ ಇವಾಗ ಅರ್ಥ ಆಗ್ತದೆ ವಿದ್ಯಾಭ್ಯಾಸ ಎಷ್ಟು ಇಂಪಾರ್ಟೆಂಟು ಅಂತ. ಪ್ರತಿ ಶನಿವಾರ ಬಂದಾಗ ನನ್ನ ಮಕ್ಕಳು ಅದೇ ಕೇಳೋದು. ಅವ್ರಿಗೆ ಇವಾಗ ಅರ್ಥ ಆಗಲ್ಲ. ಏನಕ್ಕೆ ಅರ್ಥ ಆಗಲ್ಲ ಅಂದರೆ ಅವ್ರು ಏನಕ್ಕೆ ಓದಬೇಕು ಅಂದರೆ ಗೊತ್ತಿಲ್ಲ. ಅವರು ಟೀಚರ್ಸ್ ಹೊಡಿತಾರೆ ಓದಬೇಕು ಅಂತ ಹೇಳಿ. ಬಟ್ ಅವ್ರು ಒಂದು ಸ್ವಲ್ಪ ಓದ್ಮೇಲೆ ಅವ್ರು ಒಂದು ಲೆವೆಲ್ಗೆ ಬಂದಮೇಲೆ ಅವ್ರು ಒಳ್ಳೆ ಮನೇಲಿದ್ದು ಒಳ್ಳೆ ಸಂಪಾದನೆ ಮಾಡ್ತಾ ಇರ್ಬೇಕಾದ್ರೆ ನಿಮಗೂ ಖುಷಿ ಆಗುತ್ತೆ. ನಿಮ್ಮ ಅಪ್ಪ ಅಮ್ಮ ಆದವರು ಖುಷಿ ಆಗುತ್ತೆ, ನಮ್ಮ ಮಕ್ಕಳು ಚೆನ್ನಾಗಿ ಓದಿ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ದಾರೆ ಅಂತ. ಸೊ ನಮ್ದು ಇಂಟೆನ್ಷನ್ನೇ ಅಷ್ಟು. ಇಂಥ ಮಕ್ಕಳು ನಮ್ಮ ದೇಶ ಉದ್ಧಾರ ಆಗಬೇಕು ಅಂದರೆ ಇಲ್ಲಿರೋ ಮಕ್ಕಳುಗಳೆಲ್ಲ ಚೆನ್ನಾಗಿ ಓದಿ ಒಳ್ಳೆ ಸಂಪಾದನೆ ಮಾಡಿದ್ರೆ ಎಲ್ಲರೂ ಚೆನ್ನಾಗಿರ್ಬೋದು. ಅದಕ್ಕೆ ನಾವು ಪ್ರತಿ ಶನಿವಾರ ಬರ್ತೀವಿ, ಮಕ್ಕಳಿಗೆ ನಮ್ಮ ಕೈಲಿ ಎಷ್ಟು ಸಹಾಯ ಮಾಡೋಕ್ಕಾಗೋ ಅಷ್ಟು ಮಾಡ್ತೀವಿ. ನಾವು ಕೇಳ್ಕೊಳ್ಳೋದೇ ಎಷ್ಟು ಪೇರೆಂಟ್ಸ್ಗೆ, ನಿಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ. ಸರ್ಕಾರ ತುಂಬ ಅಂದರೆ ತುಂಬ ಯೋಜನೆಗಳು ಇಟ್ಕೊಂಡಿದೆ, ತುಂಬ ಸಹಾಯ ಮಾಡುತ್ತೆ, ಊಟ ಕೊಡುತ್ತೆ, ಬುಕ್ಸ್ ಕೊಡುತ್ತೆ, ಎಲ್ಲ ಮಾಡುತ್ತೆ. ನೀವು ಮಕ್ಕಳನ್ನ ಕೆಲಸಕ್ಕೆ ಕರ್ಕೊಂಡು ಹೋಗದೆ ಅವ್ರಿಗೆ ಒಂದು 10 ತನಕ ಓದಿಸಿದ್ರೆ ಅವ್ರಿಗೆ ಮುಂದೆ ಅವರು ನಿಮ್ಗಿಂತ 3-4 ಸಂಪಾದನೆ ಮಾಡ್ತಾರೆ. ಅವ್ರಿಗೆ ಒಂದು ಸ್ವಂತ ಮನೆ ಇರುತ್ತೆ, ಅವ್ರಿಗೆ ಒಂದು ಸ್ವಂತ ಗಾಡಿ ಇರುತ್ತೆ, ಅವರೇ ಚೆನ್ನಾಗಿ ದುಡಿತಾ ಇರ್ತಾರೆ. ಅವಾಗ ನಿಮಗೂ ಖುಷಿ ಆಗುತ್ತೆ, ಈಗಲೂ ಖುಷಿ ಆಗುತ್ತೆ. ಈಗ ಬರೀ ಒಂದು 50 ರೂಪಾಯಿ 100 ರೂಪಾಯಿ ಅಂದ್ಕೊಂಡು ಮಕ್ಕಳಿಗೆ ಕೆಲಸ ಕರ್ಕೊಂಡು ಹೋಗ್ಬಿಟ್ರೆ ಅವ್ರು ಓದಲ್ಲ. ಮುಂದೆ ಅವ್ರು ಓದದೆ ಆ ಥರನೇ ಅದೇ ಕಂಟಿನ್ಯೂ ಆಗ್ತಾ ಇರುತ್ತೆ. ಮುಂದೆ ಅವರು ಕೆಲಸ ಮಾಡ್ತಾ ಇರ್ತಾರೆ, ಅವರು ಒದ್ದಾಡ್ತಾ ಇರ್ತಾರೆ, ಜೀವನ ಪೂರ್ತಿ ಒದ್ದಾಡ್ತಾ ಇರ್ತಾರೆ. ಈಗ ನೀವು ಸ್ವಲ್ಪ ಅವ್ರಿಗೆ ಸ್ಕೂಲಿಗೆ ಕಳಿಸ್ಕೊಟ್ಬಿಟ್ರೆ ಅವ್ರು ಚೆನ್ನಾಗಿ ಓದಿದ್ರೆ ಮುಂದೆ ಒಂದು 10,000 20,000 30,000 ಹತ್ರ ದುಡಿತಾರೆ, ಚೆನ್ನಾಗಿ ನೋಡ್ಕೋತಾರೆ, ನಿಮ್ಮೂ ಚೆನ್ನಾಗಿ ನೋಡ್ಕೋತಾರೆ, ಅವರು ಚೆನ್ನಾಗಿರ್ತಾರೆ. ಸೊ ನಾವು ಕೇಳ್ಕೊಳ್ಳೋದಷ್ಟೇ ನಮ್ಮ ಕಡೆಯಿಂದ. ನಾವು ನಮ್ಮ ಕೈಲಾದ ಸಹಾಯ ಮಾಡ್ತೀವಿ. ನೀವು ಮಕ್ಕಳು ಸ್ಕೂಲಿಗೆ ಕಳಿಸ್ಕೊಟ್ರೆ ಸಾಕು ಅಷ್ಟೇ ಅಂತ ಹೇಳಿ. ಇಲ್ಲಿ ಹೊಲಿಯಾಗಿ ಕೂಲಿ ಕೊಡ್ಬೇಕಾದ್ರೆ ಕನಿಷ್ಠ 100-120 ರೂಪಾಯಿ ಕೊಡಬೇಕು. ರಾಯಚೂರಲ್ಲಿ ಕಡಿಮೆ 60 ರೂಪಾಯಿ 70 ರೂಪಾಯಿ. ಹಾಗಾಗಿ ರಾಯಚೂರಿಗೆ ಹೋಗಿ ಹೊಲಿಸ್ಕೊಂಡು ಬರ್ತೀನಿ, ಅಲ್ಲಿ ಹೋಗೋ ತನಕ ಬಟ್ಟೆ ಹೊಲಿಸ್ತಾ ಇರಲಿಲ್ಲ. ಮುಂದೆ 2 ತಿಂಗಳು 3 ತಿಂಗಳಿಗೆ ಹೋದ್ರೆ ಅವಾಗ ತಾನೇ ಬಟ್ಟೆ ತಗೊಂಡು ಬರೋ ಹೊಲ್ಕೊಂಬರೋದು. ಹೊಲಿಗೆ ಬಿಟ್ಬಿಟ್ಟು ಬರೋದು, ಅವ್ನು ಹೊಲ್ಕೊಡ್ತಾ ಇರಲಿಲ್ಲ, ಮತ್ತೆ ಅವ್ನು ಬರೋದು. ಇನ್ನೊಂದು ಯಾವುದೋ ಹಬ್ಬಕ್ಕೆ ಹೋದಾಗ ಬರ್ತಾ ಇತ್ತು. ಹಾಗಾಗಿ ಒಂದು ವರ್ಷ ಪೂರ್ತಿ ಬಟ್ಟೆಗಳು ಹಾಕೋ ಬರ್ತಾ ಇರಲಿಲ್ಲ. ಈ ಒಂದು ಸ್ಥಿತಿಯನ್ನು ನಾವು ಯೋಚನೆ ಮಾಡಿ ಹೋದ ಸಾರಿ ಟೆನ್ಷನ್ ವಯಸ್ಸಿನಲ್ಲಿ ಬಟ್ಟೆಗಳನ್ನ ಹೊಲ್ಕೊಟ್ವಿ. ಈ ಸಾರಿ ರೀತಿ ಫೌಂಡೇಶನ್ ಅವರು ಮುಂದೆ ಬಂದು ಎಲ್ಲ ಮಕ್ಕಳಿಗೂ ಸಹ ತಮ್ಮದೇ ಸ್ವಂತ ಖರ್ಚಿನಿಂದ ಸರ್ಕಾರ ಕೊಟ್ಟಿರ್ತಕ್ಕಂಥ ಬಟ್ಟೆಯನ್ನ ಒಬ್ಬ ಟೈಲರ್ಗೆ ಕೊಟ್ಟು ಸ್ಟಿಚ್ ಮಾಡಿಸಿ ರೆಡಿ ಮಾಡಿದ್ದಾರೆ. ಮತ್ತೆ ಇಲಾಖೆ ವತಿಯಿಂದ ನೋಟ್ ಪುಸ್ತಕ ಮತ್ತೆ ಈಗಾಗಲೇ ಕೊಟ್ಟಿದ್ದೇವೆ. ಆದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ನೋಟ್ ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಮ್ಮ ಇಲಾಖಾ ವತಿಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯರು ನಡೆಸ್ಕೊಡ್ಬೇಕು ಅಂತ ಮನವಿ ಮಾಡ್ಕೊಳ್ತಿದ್ದೇನೆ. ಸರಿಯಮ್ಮ. ಏನಾಗ್ತೀರ ಗುರುಪ್ರಸಾದ್